ನಂಗೆ ಎಷ್ಟು ಕೆಲಸ ಐತೆ ನಿನಗೂ ಗೊತ್ತು ಅವಾಗಿಂದ. ಮಾಡಿಸ್ತೀನಿ, ಅದು ಯಾಕೆ ಹಂಗೆ ಆಡ್ತಾ ಇದೆಯಾ? ಕೊಟ್ಟು ಮಾಡಕ್ಕೆ ಇವಾಗ ಬೇರೆ ಹೇಳಿದ್ಲು, ಚೆನ್ನಾಗಿ ಹೇಳಿದ್ಲು. ಇವಾಗ ಏನೋ ಒಂದು ಜೋಕಾ ನೋಡ್ಬಿಟ್ಟು ನಮ್ಮ ಬರ್ಡೇ ಇಲ್ಲಿ ಮಾಡ್ಕೊತಾ ಇದೀವಿ ಬ್ರೋ. ಅಂದ್ರೆ ಸಿಮ್ರಾನ್ ಬ್ರೋ ಬರ್ಡೇ ಫ್ರೆಂಡ್ ಅವರು 4 ಜನ ನೋಡೋಣ ಹೆಂಗ್ ಮಾಡ್ತೀರಾ. ಹ್ಯಾಪಿ ಬರ್ತ್ಡೇ. ಇದು ಪೂರ್ತಿ ಬ್ರೇಕ್ ಆಗಿಬಿಟ್ಟಿದೆ ಗೈಸ್ ಕಾರ್ದು. ಇವಾಗ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಹಾಗೆ ಇಸ್ ವಾಟ್ಸಪ್, ನಾನು ನಿಮ್ಮ SMR. ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ಫಸ್ಟು ಹ್ಯಾಪಿ ಬರ್ಡೇ ಸಿಮ್ರಾನ್. ಹ್ಯಾಪಿ ಬರ್ಡೇ. ಸೊ ಇವತ್ತು ಒಂದೊಳ್ಳೆ ಸ್ಪೆಷಲ್ ಡೇ ಸಿಮ್ರಾನ್ಗಿರುತ್ತೆ. ಅದು ಜೊತೆಗೆ ಕೂಡ ಏನಂತ ಅಂದರೆ ಇವತ್ತು ನೈಟ್ ಬರ್ಡೇ ಸೆಲೆಬ್ರೇಷನ್ ಆಯಿತಾ, ಅಲ್ಲೆಲ್ಲ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಎಲ್ಲ ನಡೀತೈತೆ. ನಾನೇನು ಮಾಡಿದ್ದೀನಿ, ಇವತ್ತು ನಂದು ಪಾಸ್ಪೋರ್ಟ್ ಇಸ್ಕೊಬೇಕಿತ್ತು. ನಾನು ಅದಕ್ಕೋಸ್ಕರ ತಿಪ್ಟೂರಿಗೆ ಓಡಿ ಬಂದಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ, ಆಲ್ರೆಡಿ 3:30 ಐತೆ. ನಾನು 8 ಗಂಟೆ ಅಷ್ಟೊತ್ತಿಗೆ ಬ್ಯಾಂಗ್ಳೂರು ಮತ್ತೆ ರೀಚ್ ಆಗಬೇಕು. ಇವಾಗ 2 ಅವರ್ ಮತ್ತೆ ಹೋಗಬೇಕು. ಸೊ ಆ್ಯಕ್ಚುಲಿ ನಾನು ಇವಾಗಿರೋದು ತಿಪ್ಟೂರು. ಇದ್ರ ಜೊತೆಗೆ ಎಷ್ಟೊಂದು ಜನಕ್ಕೆ ಏನು ಅನಿಸುತ್ತೆ, ತಿಪ್ಟೂರಿನಲ್ಲಿದ್ದೆ ನಾನು ಮನೆ ನೋಡಿಲ್ಲ ಅಂತ ಎಷ್ಟೊಂದು ಜನಕ್ಕೆ ಅನ್ಸುತ್ತಲ್ಲ. ಸೊ ತಿರುಗಿಸ್ತೀನಿ ನೋಡಿರಿ. ಸೊ ಇದು ನಮ್ಮ ಮನೆ, ಯೆಲ್ಲೋ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಇದು ನಮ್ಮ ಮನೆ. 3 ಫ್ಲೋರ್ ಬಿಲ್ಡಿಂಗ್ ಐತೆ ಅದು. ಸೊ ನಮ್ಮ BM ಇಲ್ಲಿ ನಿಂತೈತೆ ನೋಡಿರಿ. ಐ ಥಿಂಕ್ ಕಾರ್ ತೊಗೊಂಡೋಗಿಂದ ನಾನು ಬಂದಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಇವಾಗ. ಜೊತೆಗೆ ಒಂದಷ್ಟು ಗಿಫ್ಟ್ಸ್ನ ಲಾಕ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಗಿಫ್ಟ್ಸು, ನನ್ನ ಬಟ್ಟೆ ಹಾಕೊಳ್ಳೋ ಡ್ರೆಸ್ಸು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಅಲ್ಲಿ ಹೋಗೋಕ್ಕಾಗಲ್ಲ. ಯಾಕಂತ ಅಂದರೆ ಇವಾಗ ಹೋಗ್ಬಿಟ್ಟು ನಾನು ಅಲ್ಲಿ ಮತ್ತೆ ಮನೆಗೆ ಹೋಗಿ ರೆಡಿ ಆಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಸೀದಾ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನೆಲಮಂಗಲ ಹತ್ರನೇ ಆರ್ತಾವಿಲ್ಲ ಇರೋದು. ಅದಕ್ಕೋಸ್ಕರ ಅಲ್ಲಿ ಆಲ್ರೆಡಿ ನಡೀತೈತೆ. ಒಂದಷ್ಟು ಸ್ಪೆಷಲ್ ಆಗಿರುವಂಥ ಗಿಫ್ಟ್ಸ್ ಐತೆ, ಒಂದಷ್ಟು ಎಕ್ಸೈಟ್ಮೆಂಟು, ಡಿಫ್ರೆಂಟಾಗಿ ಬರ್ಡೇ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡೀನಿ. ಬಲೂನ್ ಯೂಸ್ ಮಾಡಿಬಿಡ್ರಿ ಅಂತ ಹೇಳಿದ್ದೀನಿ. ಸೊ ಎಲ್ಲ ತೋರಿಸ್ತೀನಿ. ಫಸ್ಟ್ ಇವಾಗ ಪಾಸ್ಪೋರ್ಟ್ ಇಸ್ಕೊಂಡು ಹೋಗೋಣ. ಹೋಗ್ಬಿಟ್ಟು ಒಂದು ಸ್ವಲ್ಪ ಏನಾದ್ರು ತಿನ್ನೋಣ. ತಿಂದುಬಿಟ್ಟು ಡೈರೆಕ್ಟ್ ಸೀದಾ ಆರ್ತಾವಿಲ್ಲಾಗ ಹೋಗೋಣ. ಬರ್ಡೇ ಸೆಲೆಬ್ರೇಷನು, ಬರ್ಡೇ ಪ್ರಿಪ್ರೇಷನ್ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಫೈನಲಿ 26 ವರ್ಷ ಬೇಕಾಯಿತು ನಾನು ಫಸ್ಟ್ ಪಾಸ್ಪೋರ್ಟ್ ಮಾಡ್ಸೋಕ್ಕೆ. ಪಾಸ್ಪೋರ್ಟ್ ಬಂದೈತೆ. ಇಲ್ಲಿ ನೋಡಿ ಹೆಂಗಿದೆ ಪಾಸ್ಪೋರ್ಟು. ಒಳಗಡೆ ನನ್ನ ಫೋಟೋ ಗಿಟೋ ಎಲ್ಲ ಐತೆ, ಇನ್ಫಾರ್ಮೇಷನ್ ಐತೆ, ತೋರಿಸ್ಬಾರ್ದು, ಇಲ್ಲ ಅಂದರೆ ತೋರಿಸ್ತಾ ಐತೆ. ಫೋಟೋ ಅವತ್ತು ಫೋಟೋ ತೊಗೊಂಡ್ರು ಅದನ್ನು ಹಾಕೋರು. ಇಲ್ಲಿ ಚೆನ್ನಾಗೈತೆ, ಗಿಡ್ಡ ಎಲ್ಲ ಬಿಟ್ಟಿದ್ದೀನಿ ಒಂದು ಲೆವೆಲ್ಲಿಗೆ, ಸೂಪರ್ ಆಗೈತೆ. ಇವಾಗ ಏನಂತ ಅಂದರೆ ನೆಕ್ಸ್ಟು ಪ್ಯಾರಿಸಿಗೆ ಹೋಗಿ ವೀಸಾ ಅಪ್ಲೈ ಮಾಡೋಕೆ ಕೊಡಬೇಕು. ನೋಡ್ಬೇಕು ಎಷ್ಟು ದಿನ ಆಗುತ್ತೆ ಅಂತ. ಅಪ್ರೂವ್ ಆದರೆ ಪ್ಯಾರಿಸ್ ಟ್ರಿಪ್ ಹೋಗ್ಬೋದು. ಫಸ್ಟ್ ಇಂಟರ್ನ್ಯಾಷನಲ್, ನಾನು ಇಂಡಿಯಾ ಬಿಟ್ಟು ಆಚೆ ಹೋಗ್ತಾ ಇರೋದು. ತುಂಬ ದೊಡ್ಡ ವಿಚಾರ, ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಪ್ಯಾರಿಸ್ ವ್ಲಾಗ್ಸ್ ಎಷ್ಟೊಂದು ವ್ಲಾಗರ್ಸ್ ಯಾರು ಮಾಡಿಲ್ಲ ಕನ್ನಡದಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೂ. ಸೊ ನಾವು ತೋರ್ಸೋಕ್ಕೆ, ಬಟ್ ನೋಡ್ಬೇಕು ಅದು ಹೆಂಗಾಗುತ್ತೆ ಅಂತ. ಇವಾಗ ಇದನ್ನು ತೊಗೊಂಡೋಗಿ ವೀಸಾ ಅಪ್ಲೈ ಮಾಡಬೇಕು. ಅದಾದಮೇಲೆ ಪ್ಯಾರಿಸ್ಗೆ ಹೋಗಬೇಕು. ಸಿಮ್ರಾನ್ ಇನ್ನು ಪಾಸ್ಪೋರ್ಟ್ ಬರಬೇಕು. ಅವಳದು ಈ ವೀಕಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕೆ ತಿಪ್ಟೂರು ಕತೆ ಮುಗೀತು. ನಾನು ಬಂದಿದ್ದು, ನಾನು ಬೆಳೆದಿದ್ದು, ನಾನು ಇದ್ದಿದ್ದ ಜಾಗ ಇದು. ಸೊ ಇವಾಗ ಖುಷಿ ಆಗುತ್ತೆ. ಹೋಗೋಣ. ಸಿಮ್ರಾನಿಗೆ ಒಂದಷ್ಟು ಸರ್ಪ್ರೈಸಸ್ ಇದೆ ಇವತ್ತು. ಕ್ರೇಜಿಯಾಗಿರುತ್ತೆ ಡೇ. ಮಿಸ್ ಮಾಡಿಬಿಡ್ರಿ. ವ್ಲಾಗ್ನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಲೆಟ್ಸ್ ಗೋ, ಬನ್ನಿ ಬೆಂಗಳೂರಿಗೆ ಹೋಗೋಣ, ಫಾಸ್ಟಾಗಿ ಹೋಗೋಣ. ಇವಾಗ ಲೊಕೇಶನ್ ರೀಚ್ ಆದ್ವಿ, ವಿಲ್ಲಾ ರೀಚ್ ಆದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಎದೆ ಹೊಡ್ಕೊಂಡಂಗೆ ಆಯಿತು ನನಗೆ. ಬಟ್ ಇಟ್ಸ್ ಓಕೆ, ಹ್ಯಾಪನ್ಸ್. ನೋಡ್ರಿ ಇಲ್ಲಿ ಕಾರು BMಗೆ ಇಲ್ಲಿ ಬ್ರೇಕ್ ಆಗಿಬಿಡ್ತು ಗೈಸ್. ಹೊಸ್ದಾಗಿ ಇದಾಗ್ಸಿದ್ದೆ ಗೊತ್ತಾಯಿತು. ಹಿಂಗೆ ಓಪನ್ ಆಗಿಬಿಟ್ಟೈತೆ ಗೈಸ್. ಹೊಡೆದೋಗ್ಬಿಡ್ತು. ಕಾಣಿಸೋದಲ್ಲ ಅಲ್ಲಿಂದ ನೋಡಿ, ಇಲ್ಲಿ ಹಿಂಗೆ ಹೊಡೆದೋಗ್ಬಿಟ್ಟೈತೆ ಗೈಸ್. ಇವಾಗ ಫೆವಿಕ್ವಿಕ್ ಹಾಕಿ ಅದನ್ನು ಪ್ಯಾಚ್ ಮಾಡಬೇಕು. ಇದು ಬಾಡಿ ಪಾರ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂತ ಅಂದರೆ ಇದೇನಾದರೂ ಬಾಡಿ ಪಾರ್ಟ್ ಆಗಿಬಿಟ್ಟಿದ್ರೆ ಇದೇನಾದರೂ ಇನ್ನೂ ಹೆವಿ ಟೆನ್ಷನ್ ಆಗ್ತಾಯಿತ್ತು. ಇವಾಗ ವಿಲ್ಲಾಗಿ ಬಂದಿದ್ದೀನಿ. ಹೋಗಿ ಇವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಎಲ್ಲಿ ಹೊಡ್ಕೊಂತು ಅಂತ ತೋರಿಸ್ತೀನಿ ಬಂದ್ರಿ. ಆ್ಯಕ್ಚುಲಿ ವಿಲ್ಲಾ ಚೆನ್ನಾಗೈತೆ. ಇಲ್ಲಿ ನೋಡಿರಿ, ಈ ಥರ ಐತೆ ಇದು ಜಾಗ ಆಯಿತಾ. ಹಿಂಗಿರೋದ್ರಲ್ಲಿ ಹಿಂಗೆ ಹತ್ಸೋಕ್ಕಾಗಲಿಲ್ಲ ನನಗೆ. ಇಲ್ಲಿ ಹತ್ಸೋದ್ರಲ್ಲಿ ಸ್ವಲ್ಪ ಫಂಬಲ್ ಆಗೋಯ್ತು. ಈ ಜಾಗದಲ್ಲಿ ಹಿಂಗೆ ಹತ್ಸೋಕೆ ಹೋದೆ, ಸೈಡ್ಗೆ ಹೋಗಿ ಹೊಡೆದ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಇದು ನಮ್ಮ ದುರಾದೃಷ್ಟ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು. ಚಲೋ, ಏನಾದರೂ ಒಂದು ದೃಷ್ಟಿ ಆಗ್ತಾನೆ ಇರಬೇಕು ಕಾರಿಗಂತೂ. ಆ ಥರ ದೃಷ್ಟಿ ಮೇಲೆ ದೃಷ್ಟಿ ಆಗ್ತೈತೆ, ಏನು ಮಾಡೋಕ್ಕಾಗಲ್ಲ. ಸೊ ತುಂಬ ಹೊತ್ತು ಆದಮೇಲೆ ನಾನು ಇವಾಗ ಲೊಕೇಶನಿಗೆ ಬಂದಿದ್ದೀನಿ. ನೋಡಿರಿ, ಸಾಕಾಗೈತೆ ವಿಲ್ಲ, ಸೂಪರಾಗೈತೆ ವಿಲ್ಲ. ಒಳಗಡೆ ಇನ್ನೂ ಚೆನ್ನಾಗೈತೆ. ಫ್ರಂಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ. ನಾನು 2 ಬರ್ಡೇಗೆ ಬಂದಾಗೂ ಎಗರಿಲ್ಲ ನಾನು ಇವತ್ತು ಎಗರಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀನಿ. ಇವತ್ತು ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಇಲ್ಲೊಂದು ಜೋಕಾಲಿ ಐತೆ, ಫುಲ್ ಚಿಲ್ ಮಾಡೋಕ್ಕೆ. ಸಗತ್ತಾಗೈತೆ, ಸೂಪರಾಗೈತೆ. ಪೂಲ್ ಗೇಮ್ಸ್ ಇದೆ ಆಟ ಆಡೋಕ್ಕೆ. ಮೇಲ್ಗಡೆ ಐ ಥಿಂಕ್ ರೂಮ್ಸ್ ಇರುತ್ತೆ. ಲಾಸ್ಟ್ ಟೈಮ್ ನಾನು ನೋಡೋಕ್ಕಾಗಲಿಲ್ಲ, ಬರೀ ನಾರ್ಮಲಾಗಿ ನೋಡಿದೆ. ಇಲ್ಲಿ ಡೈನಿಂಗ್ ಟೇಬಲ್ ಐತೆ, ಇಲ್ಲಿ ರೂಮ್ ಐತೆ. ಆ ರೂಮ್ಗಳೆಲ್ಲ ಅದು ಯಾವುದೋ ಥೀಮಲ್ಲಿ ಹೇಳಿದ್ರಪ್ಪ, ನನಗೆ ಅರ್ಥ ಆಗಿಲ್ಲ ಅದು ಯಾವ ಥೀಮ್ ಅಂತ ಹೇಳ್ಬಿಟ್ಟು.
ಏನೋ ಬಾಲಿ ಥೀಮಾ ಹಾಂ ಬಾಲಿ ಥೀಮಾ ಅಂತೆ ಫುಲ್ಲು ಇದು ವಿಲ್ಲಾ ಇರೋದೇ ಕಂಪ್ಲೀಟು ಬಾಲಿ ಥೀಮಲ್ಲಿ ಇದೆ ಅಂತ ನೋಡ್ರಿ ಯಾವ ಲೆವೆಲಿಗೆ ಲೈಟ್ ಆಯಿತು ಆ್ಯಕ್ಚುಲಿ ಇದು ಹೆಂಗೆ ಗೊತ್ತಾ ಇದೇ ಲೈಟ್ ಸಖತ್ತಾಗಿ ಎನ್ಹಾನ್ಸ್ ಕೊಡ್ದೈತೆ ಅಂತ ಅನ್ನಿಸ್ತೈತೆ ಆದಮೇಲೆ ಒಂದು ಸ್ವಲ್ಪ ಕ್ಲಿಪ್ಸ್ನ ನೋಡ್ಬೇಕು ನಾನು ಇದು ಹೆಂಗೈತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ಸ್ ಆಗಲಿ ಬರ್ಡೇದು ಅದಾದಮೇಲೆ ನಾನು ಬೇರೆ ಇನ್ನು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕು ಕ್ಯಾಮ್ರಾಮ್ಯಾನ್ಗಳು ಕರ್ಕೊಂಬರ್ಬೇಕು ಎಲ್ಲ ಫೋಟೋಸ್ ಇವಾಗ ನಾನು ಹಿಂಗೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಸೊ ನನಗಿನ್ನ ಒಂದಷ್ಟು ಕೆಲಸಗಳಿದ್ದಾವೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅದಾದಮೇಲೆ ಎಲ್ಲರನ್ನೂ ಕರ್ಕೊಂಬರೋಣ ಸಿಮ್ಮನ್ನು ಕರ್ಕೊಂಬರೋಕೆ ಹೋಗಬೇಕು ಯಾಕಂತ ಅಂದರೆ ಇಲ್ಲಿಗೆ ಕ್ಯಾಬ್ಗಳು ಬುಕ್ ಆಗ್ತಾಯಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಹೇಗಿರುತ್ತೆ ಏನೇನು ತರ್ತೀವಿ ಏನೇನು ಕೊಡ್ತೀವಿ ಏನೇನು ಮಾತಾಡ್ತೀವಿ ಅಂತ ಲೆಟ್ಸ್ಕೋ ಸದ್ಯಕ್ಕೆ ಇವಾಗ ಬೇಜಾರಾಗಿರೋ ಒಂದು ವಿಚಾರ ಬೇಜಾರಾಗಿರೋದೇನೆ ಅಂತ ಅಂದರೆ BMW ತುದಿ ಹೊಡೆದಿರೋದು ಏನು ಮಾಡೋಕ್ಕಾಗಲ್ಲ ಸಿಗೋಣ ಮತ್ತೆ ನೆಕ್ಸ್ಟ್ ಬರ್ತೀನಿ ಓಕೆ ಗೈಸ್ ಇವಾಗ ಸಿಮ್ಮು ಒಳಗಡೆ ಬಂದಿದ್ದಾಳೆ ಸಿಮ್ಮು ಒಪಿನಿಯನ್ ಏನಿದೆ ಅಂತ ಹೇಳ್ಬಿಡೋಣ ಕೇಳೋಣ ಸಿಮ್ಮನ್ನ ಹಾಯ್ ಸಿಮ್ಮನ್ ಅಯ್ಯೋ ಯಾಕೆ ಬರ್ತಾ ಇದ್ದೀರಾ ಏನು ನಿಮ್ಮ ಒಪಿನಿಯನ್ ಕ್ಯಾಮ್ರಾ ಹಿಂಗೂ ತಿರುಗುತ್ತೆ ಅಂತ ಅಷ್ಟೊಂದು ಹತ್ರ ಮಾತಾಡು ಗೈಸ್ ತುಂಬಾ ಖುಷಿ ಆಗ್ತಿದೆ ಗೈಸ್ ಎಷ್ಟು ಖುಷಿ ಆಗ್ತಿದೆ ಎಕ್ಸೈಟೆಡ್ ಆಗಿದೆ ನನ್ನ ಇದೇನಿದು ಡಾಂಗ್ ಅಂತ ಹಾಕೊಂಬಂದಿದ್ಯಾ ಇನ್ ಟಾಂಗ್ ಅದು ಶರ್ಟ್ ಮೇಲೆ ನೀನಾ ಇದು ನನಗೆ ಇವತ್ತು ಏನು ಗೊತ್ತಾ ನನ್ನ ಬರ್ಡೇ ಜಾಸ್ತಿ ಮಾತಾಡ್ಬಿಡಿ ದಯವಿಟ್ಟು ಬರ್ಡೇ ಇದ್ರೆ ಬರ್ಡೇ ದಿನ ಹಾಕ್ಬಿಟ್ರೆ ಏನು ಏನದು ಕಣ್ಣಿಗೆ ಕಾಣಿಸ್ತಿಲ್ವಾ ಇದೇನೋ ಆರು ಬ್ಯಾಕಿಗೆ ಬಿಟ್ಟಿಕ್ಬಿಟ್ಟಿದ ಇದೇ ಕಲರ್ ಆಗ್ಬಿಟ್ಟಿದೆ ಆರುದು ತೋರ್ಸಲ್ಲ ಜನಕ್ಕೆ ಗೈಸ್ ಆರು ಬ್ಯಾಕಿಗೆ ಬಿಟ್ಟಿಕ್ಬಿಟ್ಟಿದ್ದಾರೆ ಗೈಸ್ ನೋಡಿ ಕಲರ್ ಆಗ್ಬಿಟ್ಟಿದೆ ಯೆಲ್ಲೋ ಕಲರ್ ಆಗ್ಬಿಟ್ಟಿದೆ ಕೈಗೆ ಗೊತ್ತಾಗಲ್ಲ ನಿಂಗೆ ಅಷ್ಟು ಬರ್ತಡೇ ದಿನ ಏನು ಮುಟ್ಬೇಕು ಏನು ಮುಟ್ಬಾರ್ದು ಅಂತ ಗೊತ್ತಾಗಲ್ವ ನಿಂಗೆ ಈಗ ಚೆನ್ನಾಗಿದೆ ನೀನು ಏನು ಹಾಕಿದ್ರು ಚೆನ್ನಾಗಿ ಕಾಣ್ತೀಯ ಬಿಡು ಗಣ್ಣೆ ಬಂದ್ಬಿಡುತ್ತೆ ಜಾಸ್ತಿ ಸಿಗ್ಬಿಡ ಮೂಗ್ನ ತುಂಬ ಬೇಸಿಕ್ ಆಗಿದೆ ಹಿಂಗೆ ಗೈಸ್ ನಾನು ರೆಡಿನೇ ಆಗಿಲ್ಲ ಇವತ್ತು ಯಾಕಂತ ಅಂದರೆ ನಾನು ಇನ್ನೂ ನೆಕ್ಸ್ಟ್ ರೆಡಿ ಆಗಬೇಕು ಅಂತ ನನ್ನ ಔಟ್ಫಿಟ್ ಗೆಸ್ಟ್ ಔಟ್ಫಿಟ್ ಮಾಡೋಣ ನನ್ನ ಔಟ್ಫಿಟ್ಟು ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಏನಂತೀಯ ಎಷ್ಟಿರುತ್ತೆ ಸಿಮ್ರಾನ್ ಇರುತ್ತೆ 500 ಕೋಟಿ ಕೆಡ್ದಾಗ ನಗ್ತೀಯ ನಗ್ಬೇಡ ಪ್ಲೀಸ್ ಬರ್ತಡೇ ದಿನ ಅಜೀಬ್ ಮಾಡಿಸ್ಬಿಡ್ತೀನಿ ಹೋಗಾಯ್ತು ಹೋಗಿ ರೆಡಿಯಾಗಿ ಹೋಗು ಹೆಂಗೈತೆ ಕ್ಯಾಮ್ರಾ ಚೆನ್ನಾಗಿದೆ ತಿರುಗ್ತಿದೆ ಅದನ್ನ ನೋಡ್ತಾ ಇದ್ದೀನಿ ಅದೇನು ತಿರುಗ್ತಲ್ಲ ನಾನು ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿದೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಡಿದೆ ಅಂತ ಬೇಡ ಪ್ಲೀಸ್ ಬರ್ಡೇ ದಿನ ಸುಮ್ಮನೆ ಬಿಡು ಏನು ಮಾಡ್ತೀಯ ಬರ್ಡೇ ದಿನ ಸುಮ್ಮನಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಇದ್ಬಿಡ್ಬೇಕಷ್ಟೇ ಹೋಗಾಯ್ತು ಹೋಗಿ ರೆಡಿಯಾಗಿ ಹೋಗು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಗೈಸ್ ಇವಳು ಮೇಡಮ್ದು ನೋಡಿ ರಿಕ್ವೆಸ್ಟ್ ಹೆಂಗೆ ಅಂತ ಇವಳು ಊಟ ಮಾಡೋಕ್ಕೆ ಕೈಗೆ ನೈಲ್ಸ್ ಹಾಕ್ಬಿಟ್ಟಿದ್ದಾಳಂತೆ ಅದಕ್ಕೋಸ್ಕರ ಇವಳಿಗೆ ಊಟ ನಾನು ಮಾಡಿಸ್ಬೇಕಂತೆ ಇವ್ರ ಅಮ್ಮನ ಹತ್ರ ಮಾಡಿಸ್ಕೊಳಕ್ಕೆ ಇವ್ರ ಅಮ್ಮ ರೆಡಿಯಾಗಿ ಹೋಗ್ಬಿಟ್ಟವ್ರೆ ಅದಕ್ಕೋಸ್ಕರ ನನಗೆ ತಿನ್ಸು ಅಂತ ಹೇಳ್ಕೊಂಡು ಕೂತವಳೆ ಅಂದರೆ ನಮಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಗಜೂರು ಇಲ್ಲೇ ಇದ್ರು ಅದಕ್ಕೆ ನಾನು ಫ್ರೀ ಇದ್ದೆ ಅಂತನಾ ನಂಗೆ ಎಷ್ಟು ಕೆಲಸ ಐತೆ ನಿನಗೂ ಗೊತ್ತು ಅವಾಗಿಂದ ನೋ ಪ್ರಾಬ್ಲಮ್ ಮಾಡಿಸ್ತೀನಿ ಅದು ಯಾಕೆ ಹಂಗೆ ಆಡ್ತಾ ಇದೆಯಾ ಅಯ್ಯೋ ನನ್ನ ಮೇಲೆ ಕೈ ಮಾಡಿ ನೀನು ಬದುಕ್ಬಿಡ್ತೀಯಾ ಎಷ್ಟೆಲ್ಲ ಮಾಡಿದ್ದೀನಲ್ಲ ನಮ್ಮ ಹುಡುಗರು ಬಿಟ್ಬಿಡ್ತಾರ ನಿನ್ನ ನಿಮ್ಮ ಹುಡುಗರೇ ಬಿಟ್ಟಿರೋದು ಹೊಡೆಯೋಕ್ಕೆ ಹಿಂಗೆ ಪಂಚ ಕೆಟ್ಟದಂಗೆ ನಗ್ತೀಯ ಬರ್ಡೇ ಅಂತ ಬಿಟ್ಟಿದ್ದೀನಿ ಇಲ್ಲ ಅಂದರೆ ಬಿಡ್ತಾ ಇರಲಿಲ್ಲ ಚಚ್ಬಿಡ್ತಾ ಇದ್ದೆ ತಗೋ ನೀನು ಚಚ್ತೀನಿ ಇವಾಗ ಚಂಚನ್ ಕೈ ಇಳಿಸು ಸ್ನಾನ ಮಾಡಲ್ಲ ಅವಳು ಅದಕ್ಕೆ ಇವ್ನು ಬಂದು ನೋಡ ಬಾಯಿ ಮುಚ್ಕೊಂಡಿದ್ಬಿಡು ಬಾಯಿ ಏನಾದ್ರು ಬಂದ್ಬಿಡುತ್ತೆ ಇವನು ಮಾಡಲ್ಲ ದೇವ್ರಣ್ಣ ಇವನು ಮಾಡಲ್ಲ ನಾನು ಯಾವತ್ತೂ ನಿಮ್ಮ ಅಮ್ಮನ ಮೇಲೆ ಹಳೆ ಹೇಳು ನಾನು ದಿನಕ್ಕೆ 2 ಸಲ ಸ್ನಾನ ಮಾಡ್ತೀನಿ ಮಾಡಿದ್ರು ಏನು ಪ್ರಯೋಜನ ಇವಳು ಹೆಂಗೆ ಗೊತ್ತಾ ಇವಳು ಪಾಪ ಇವಳಿರೋ ಸುತ್ತಮುತ್ತ ಆಗಿದ್ದಾರೆ ಆ ಥರ ಬರುತ್ತೆ ಬಟ್ ನಾನು ಹಾಕೋದು 20-25 ಸಾವಿರ 20-25 ಸಾವಿರ ಪರ್ಫ್ಯೂಮ್ ಹಾಕ್ತೀನಿ ನಾನು 2 ಸಲ ಸ್ನಾನ ಮಾಡ್ತೀನಿ ನಾನು ಸುತ್ತಮುತ್ತ ಅಂದ್ರೆ ವಾಟ್ ಯು ಮೀನ್ ಜನ ಯಾರಿದ್ದಾರೆ ಸುತ್ತಮುತ್ತ ನಿನ್ನ ಸುತ್ತಮುತ್ತ ಯಾರು ಓಡಾಡ್ತಾರ ಅವರು ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಯಾಕೆ ಹೇಳಲಿಲ್ಲ ನಾನು ಇವ್ರ ಅಪ್ಪ ಅಮ್ಮಂಗೆ ಹೇಳಿಲ್ಲ ಗೈಸ್ ನೋಡ್ರಿ ಏನೇನೋ ಕೆಡ್ದಾಗ ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾಳೆ ನಿಜ ಹೇಳ್ಬಿಟ್ಟು ನಾನು ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ ನನಗೆ ನೋವೇ ಮತ್ತೆ ಸುತ್ತಮುತ್ತ ಯಾರಪ್ಪ ಇದ್ದಾರೆ ನಾನು ಯಾವ ಫ್ರೆಂಡ್ಸ್ ಮಾಡ್ಕೊಂಡು ನೀನು ಗೊತ್ತಿಲ್ಲದೆ ಓಡಾಡ್ತಿದ್ದೀನಿ ಸುತ್ತಮುತ್ತ ಅಂದರೆ ಜನ ಇಲ್ಲ ಆನು 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 ಕಚ್ಚರೆ ನಿಮ್ಮ ಅಮ್ಮನ ಮೇಲೆ ಆಣೆ ಇವಾಗ ಮೇಡಮ್ನ ರೆಡಿ ಮಾಡ್ಸೋಕೆ ಕಳ್ಸೋಣ ರೆಡಿ ಆಗೋಕ್ಕೆ ಪಾಪ ದೊಡ್ಡ ಮೊನ್ನೆ ಯಾವುದೋ ನಾಯಿ ಕಚ್ಬಿಟ್ಟೋದು ಗೈಸ್ ಕೈಗೆ ಏನೋ ಡಾಕ್ಟ್ರು ಒಂದು 15 ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೇಳೋರು ಯಾಕೆ ನಗ್ತಾ ಇದೆಯಾ ನಂಗೂ ಅಷ್ಟೇ ಏನೋ ಮೇಂದ ಯಾವುದೋ ಉಚ್ಕಲ್ ಬಿದ್ದೋಯ್ತು ಇಲ್ಲಿ ಏನು ಬಿದ್ದೋಯ್ತು ಉಚ್ಕಲ್ಲು ಏನು ನಗಸ್ಬೇಡ ಪ್ಲೀಸ್ ಈಗ ನಂಗೆ ಮೂಗೊಳಗೆ ಇಲ್ಲಿ ರೈಟ್ ಸೈಡ್ ಸಿಗಾಕೊಬಿಡ್ತು ಗೈಸ್ ಒಳ್ಳೆ ಮಜಾ ಇವನು ಕಾಮಿಡಿ ಪಿಲ್ಲರು ನಾನು ಕಾಮಿಡಿ ಪಿಲ್ಲರ್ ಅವಳು ಕಾಮಿಡಿ ಪೀಸು
ಇಷ್ಟು ನಗ್ತೀವಲ್ಲ ನಿಮ್ಗೆ ಏನು ಅನ್ಸುತ್ತೆ? ಹುಚ್ಚರು ಅನ್ಸುತ್ತಾ? ನನ್ನನ್ನು ಸೇರಿಸ್ಕೊಂತೀಯ, ನಿನ್ನೊಬ್ಳು ಹೇಳು. ಪ್ಲೀಸ್ ನೀನು ಬಂದ್ಬಿಡು. ಆಗಲ್ಲ, ಸಾರಿ. ಪ್ಲೀಸ್. ಇಲ್ಲ ಗೈಸ್, ಇವಾಗ ಸ್ವಲ್ಪ ರೆಡಿ ಆಗಿದ್ದಾಳೆ. ಹೋಗ್ಬಿಟ್ಟು ಮೇಡಮ್ ಇನ್ನು ಪೂರ್ತಿ ರೆಡಿ ಆಗಲಿ, ಯಾರ್ಯಾರು ಬರ್ತಾರೆ ಎಲ್ಲ ಬರಲಿ ಫಸ್ಟು. ಹಿಂದ್ಗಡೆ ಡೆಕೋರೇಷನ್ ಇವಾಗ ಆನ್ ಆಗುತ್ತೆ, ಲೈಟೆಲ್ಲ ಸ್ವಲ್ಪ ಪೂರ್ತಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಅವಳು ಅಲ್ಲಿ ತನಕ ಆಚೆ ಬರೋಂಗಿಲ್ಲ. ಒಳಗಡೆ ನೀನು ಏನೇನು ಬೇಕು ವ್ಲಾಗ್ ಮಾಡ್ಕೊ. ಅದಾದಮೇಲೆ ನಾನು ಯಾವಾಗ ಕಾಲ್ ಮಾಡ್ತೀನಿ ಅವಾಗ ಆಚೆ ಬರ್ಬೇಕು. ಇವಾಗ ಹೋದ್ರೆ ಮತ್ತೆ ಆಮೇಲೆ ಎಲ್ಲ ನಿನ್ನ ರೂಮಿಗೆ ಬರ್ತಾರೆ ನಿನ್ನ ಮಾತಾಡ್ಸೋಕ್ಕೆ. ಬರ್ಬೇಡ ಅನ್ನೋ. ಯಾಕೆ ಹೇಳು? ಯಾಕೆ? ಬೆಡ್ ಫುಲ್ ನನ್ನ ಬಟ್ಟೆ ಆಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಏನಾಗಲ್ಲ. ನನ್ನ ಬಟ್ಟೆ ಅದು ಸಿಂಪಲ್ ಸರ್ಪ್ರೈಸ್ ಅಲ್ವಾ? ಇವಾಗ ನೆಕ್ಸ್ಟು ನನ್ನ ಬರ್ಡೇ ಡ್ರೆಸ್ಸೇ ಸರ್ಪ್ರೈಸ್ಗೆ ನಿಮ್ಮೆಲ್ಲರಿಗೂ ಫುಲ್ ಶಾಕ್ ಆಗಿಬಿಡ್ತೀರ ನೀವೆಲ್ಲ. ನನ್ನ ಬರ್ಡೇ ಡ್ರೆಸ್ಸು ಸರ್ಪ್ರೈಸಾಗೆ ಶಾಕ್ ಏನಾಗಲ್ಲ, ಸಿಂಪಲ್ ಡ್ರೆಸ್ ಅಂತ ಹಂಗೆ ಹೇಳ್ಬಿಟ್ಟು ಕಾಸ್ಟ್ಲಿದು ಹಾಕೊಂಡು ಬಂದ್ಬಿಡೋದು. ಏನೋ ಮಾಡಬೇಕಲ್ಲ, ಹೊಟ್ಟೆ ಪಾಡು ಜನ ನಾವು. ಹೊಟ್ಟೆ ಪಾಡು 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 ತಾರೆಲ್ಲ ಹೋಗ್ತೈತೆ. ಹೊಟ್ಟೆ ಪಾಡು 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 ಹೊಟ್ಟೆ ಪಾಡು ಪಾಡು ಪಾಡು. ಒಂದು ಸಾಂಗ್ ಮಾಡಿರೋದು ನಿಂಗೋಸ್ಕರ. ಪಾಡು ಪಾಡು ಸಿಂಗಂಗ್ ಹುಟ್ಟಿರೋದು ಮಂಗ. ಡೋಂಟ್ ಮೇಕ್ ಫನ್ ಆಫ್ ಮೀ ಇಡಿಯಟ್. ಹೋಗು, ಆಯಿತು. ಗೈಸ್, ಇವಾಗ ನಮ್ಮದು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಡೆಕೋರೇಷನ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗೈತೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಎಲ್ಲ ಲೈವ್ ಫ್ಲವರ್ಸ್ ಇವೆಲ್ಲ, ಅಂದರೆ ಇದ್ರ ಫ್ಲವರ್ಸ್ ಇವೆಲ್ಲ ಒರಿಜಿನಲ್ ಫ್ಲವರ್ಸು, ರೋಸಸ್ನ ಯೂಸ್ ಮಾಡಿ ಮಾಡ್ಸೋಕೆ ಹೇಳಿದ್ದು. ರೀಸನ್ ಏನಂತ ಅಂದರೆ ನನಗೆ ಬಲೂನ್ಸ್ನ ಮಾಡ್ಸೋಕೆ ಇಷ್ಟ ಇರಲಿಲ್ಲ. ಎಲ್ಲರೂ ಬಲೂನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಬಲೂನ್ಸ್ ಅಂತ ನನಗೆ ಗೊತ್ತಿರೋ. ಸ್ವಲ್ಪ ಆದರೂ ಏನಾದ್ರು ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಇದು ತೋರಿಸಿ ಮಾಡಿಸಿರೋದು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಇವೆಂಟ್ನ ಮಾಡಿದವರು ಟಾಕ್ಸಿಕ್ ಇವೆಂಟ್ಸ್ ಅಂತ, ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ, ಟಾಕ್ಸಿಕ್ ಇವೆಂಟ್. ಶರತ್ ಇಲ್ಲಿದ್ದೀರಲ್ಲ? ಸೊ ಇವರೇ ಮಾಡಿದ್ದು ಟಾಕ್ಸಿಕ್ ಇವೆಂಟ್ಸ್ ಅಂತ. ಕಾಂಟ್ಯಾಕ್ಟ್ ಮಾಡಿ ಏನು ಬೇಕಿದ್ರು ಮಾಡಿಕೊಡ್ತಾರೆ. ಕ್ರೇಜಿಯಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಐ ಥಿಂಕ್ ಟೈಮ್ ಸಿಕ್ಕರೆ ನಾವು ಇನ್ನೂ ದೊಡ್ಡದಾಗಿ ಬೇರೆ ಲೆವೆಲ್ ಮಾಡ್ತಾಯಿದ್ವಿ ಅಂತ ನನಗೆ ಅನಿಸುತ್ತೆ. ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಸೊ ಅದಾದಮೇಲೆ ಇಲ್ಲಿ VSK ಲೇ ಬಾರ, ಇನ್ನೂ ತೋರಿಸ್ಬಿಡ್ತೀನಿ. ಇವನ್ನ ಝೂಮ್ ಮಾಡಲ, ಇವನು ಬರೋ ಅಷ್ಟೊತ್ತಿಗೆ. ಕಿಚ್ಚ ಆ್ಯಕ್ಚುಲಿ ನನ್ನ ಫ್ರೆಂಡು, ನೀವೆಲ್ಲರೂ ನೋಡಿರ್ತೀರ ಮುಂಚೆಯಿಂದ. BGMI ಆಡ್ತಾ ಇರ್ತೀವಿ ಜೊತೆಯಲ್ಲಿ. ಸೊ ಇವಾಗ ಜೀವನದಲ್ಲಿ ನೋಡಿರೋ ದೊಡ್ಡ ನಾಯಿ ನನ್ನ ಮಗ. ನಾನು ನಾಯಿನಾ? ಇದು ಉಣ್ಣೋಕೆ ಬಂದಿದ್ದಾನೆ ಏನೋ. ಸೊ ಇವಾಗ ಸೊ ಇವ್ರದ್ದು ಆ್ಯಕ್ಚುಲಿ VSK ಪ್ರೊಡಕ್ಷನ್ ಅಂತ ಇದೆ. ತುಮಕೂರು ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ತುಮಕೂರಲ್ಲಿದೆ. ನಿಮ್ಗೆ ಏನಾದ್ರು ಬ್ಯಾಂಗ್ಳೂರಲ್ಲಿ ಬೇಕು ಅಂತ ಅಂದ್ರೂ ಮಾಡಿಕೊಡ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಮಾಡೋದಿಲ್ಲ. ಆ್ಯಕ್ಚುಲಿ ನಂದು ಲಾಸ್ಟ್ ಬರ್ಡೇಗೂ ಹಾಕ್ಕೊಟ್ಟಿದ್ದು. ಸೊ ಡಿಸ್ಪ್ಲೇಸು, ಇದು ಸೌಂಡ್ ಸಿಸ್ಟಮ್ಸು ಎಲ್ಲ ಹಾಕ್ಕೊಡ್ತಾರೆ. ಅದ್ರ ಜೊತೆಗೆ ಈ ಥರ ಇವೆಂಟ್ಸು ದೊಡ್ಡದಾಗಿ ಮಾಡ್ತಾರೆ. ನನಗೆ ಟೈಮ್ ಇರಲಿಲ್ಲ ಎಮರ್ಜೆನ್ಸಿ ಇವ್ನಿಗೆ ಹೇಳೋಕ್ಕೆ. ಅದಕ್ಕೆ ನಾನು ಪಾಪ ಅವ್ರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಏನಾಗಲ್ಲ, ಪರವಾಗಿಲ್ಲ, ಇವನೇನು ಬೇಜಾರು ಮಾಡ್ಕೊಳ್ಳಲ್ಲ. ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಇವಾಗ ಅದಾದಮೇಲೆ ಇಲ್ಲೊಂದು ವಾಕ್ ಥ್ರೂ ಇದೆ. ಸೊ ಇದು ನೋಡ್ತಾ ಇರ್ಬೋದು. ಈ ವಾಕ್ ಥ್ರೂನಲ್ಲಿ ಲೈಟ್ ಮಾಡೋದು, ಇಲ್ಲಿ ಸ್ಮೋಕ್ ಹಾಕೋದು, ಇಲ್ಲೊಂಚೂರು ಎಫೆಕ್ಟ್ ಮಾಡೋದು, ಇವೆಲ್ಲ ಒಂಚೂರು ಥಿಂಗ್ಸ್ ಇದ್ದಾವೆ. ಇವನ್ನ ಎಲ್ಲ ರೆಡಿ ಮಾಡ್ಸೋಣ. ಸದ್ಯಕ್ಕೆ ಇವಾಗ ನಮ್ಮ ಡೆಕೋರೇಷನ್ ಈ ಲೆವೆಲಿಗೆ ಕಾಣ್ತೈತೆ. ಚೆನ್ನಾಗೈತೆನಾ? ನೀನು ಹೇಳು, ನೀನು ಮದುವೆ ಇವೆಂಟ್ಸ್ ಎಲ್ಲ ಮಾಡ್ತಿಲ್ಲ, ನಿನಗೇನು ಅನ್ನಿಸ್ತೈತೆ? ಏನು ನನಗೆ ಕೇಳ್ತಿದ್ದೆ. ಚೆನ್ನಾಗಿ ಬಂದೈತಾ? ಡೀಸೆಂಟ್ ಆಗಿದೆಯಾ? ಅಂದ್ರೆ ಬರ್ಡೇ ಸೆಟಪ್ ತರ ಇಲ್ಲ, ಮದುವೆ ಎಲ್ಲ ಬಲೂನ್ ಗಿಲೋನ್ ಮಾಡಿಸ್ಕೊಂಡು ಅಂದ್ರೆ ಡಿಫ್ರೆಂಟ್ ಆಗಿ ಮಾಡಬೇಕು. ಅದೇ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಮಾಡಿಸಿನಿ. ಫ್ಲವರ್ಸ್ ಅಲ್ಲೇ ಮಾಡಿಸಿನಿ. ಫುಲ್ ಎಲ್ಲ ಯಾವುದು ಎಲ್ಲ ಒರಿಜಿನಲ್ ಪ್ರಿಫರ್ ಕೊಡಬೇಕು ಹಂಗಂತೀರಾ? ಏನೋ ಹೇಳ್ದ ಪಾಪ ಚಿಕ್ಕ ಹುಡುಗ. ನಾನು ಜೊತೆ ಆಡ್ಬೇಕಾದ್ರೆ ಇನ್ನೂ ಚಿಕ್ಕ ಹುಡುಗ, ಮಾತಾಡಕ್ ಬರ್ತಿರ್ಲಿಲ್ಲ ಇವನಿಗೆ. ಅವಾಗಿಲ್ಲ ನಾನು ಕೆಟ್ಟ ಮಾತು ಮಾತಾಡ್ತಿದ್ರೆ ಅವ್ನು ಸ್ಟ್ರೀಮಲ್ಲಿ ಮೈಕ್ ಮ್ಯೂಟ್ ಮಾಡ್ಕೊಂಡು ಮಾತಾಡೋನು. ಇವಾಗ ಪಾಪ ದೊಡ್ಡದಾಗಿ ಮಾತಾಡ್ತಾ ಇಲ್ಲ. ಹುಡುಗ ಬೆಳೆದಿದ್ದಾನೆ, ಅದೆಲ್ಲ ಬಿಟ್ಟಾಕಿ ಏನು ಮಾಡೋಕ್ಕಾಗಲ್ಲ. ಇವಾಗ ಪಾಪ ಹುಡುಗ ದೊಡ್ಡವನಾಗಿದ್ದಾನೆ. ಸೊ ಅದಕ್ಕೆ ಇವಾಗ ಮುಗಿಸ್ಕೊಂಡು ಇವಾಗ ಹೋಗೋಣ. ಎಲ್ಲ ಪ್ರಿಪ್ರೇಷನ್ ಆಗ್ತೈತೆ, ನಾನು ರೆಡಿ ಆಗಬೇಕು. ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸೊ ಗೈಸ್, ಫೈನಲಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ. ಒಂದು ಕಾಲೇಜ್ ಹುಡುಗನ ಥರ ಟೀ ಶರ್ಟ್ ಹಾಕಿದ್ದೀನಿ. ಅದಾದಮೇಲೆ ಒಂದು ಸಿಂಪಲ್ ಆಗಿರೋಂಥ ಪ್ಯಾಂಟು, ಶೂಸ್ ಗೈಸ್. ಕ್ರೇಜಿ ಅಂದರೆ ಶೂಸೇ. ಬಿಕಾಸ್ ನೋಡಿರಿ, ಗೋಲ್ಡನ್ ಪ್ಯಾಟ್ರನ್ ಇರೋವಂಥದ್ದು ಸೈಡಲ್ಲಿ, ಅದಾದಮೇಲೆ ಬ್ಲ್ಯಾಕ್ ಇರೋವಂಥದ್ದು. ಐ ಲವ್ ಶೂಸ್ ಇವನು. ಅದಕ್ಕೋಸ್ಕರ ಶೂಸ್ ನಂದು ಕ್ರೇಜಿ ಆಗಿರುತ್ತೆ ಯಾವಾಗ್ಲೂ. ಫೈನಲಿ ಇದ್ರ ಜೊತೆಗೆ ಗಿಫ್ಟ್ಸ್ ಪಕ್ಕದ ರೂಮಲ್ಲಿ ಇದೆ, ಅವನ್ನ ತೊಗೊಬೇಕು. ಅದಾದಮೇಲೆ ಇನ್ನೊಂದು ಗಿಫ್ಟ್ ಆರ್ಡರ್ ಮಾಡಿದ್ದೀನಿ, ಅದನ್ನು ತೊಗೊಬೇಕು. ಅದನ್ನು ಹುಡುಗರು ತರ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಬಂದಿರುವಾಗ ಅವ್ರನ್ನ ಕಲೆಕ್ಟ್ ಮಾಡ್ಕೊಬೇಕು. ಸಿಂಪಲ್ ಆಗಿದೆ ಔಟ್ಫಿಟ್ಟು. ಒಂದೊಳ್ಳೆ ಕ್ಲಾಸಿಗೆ ಆಗಿರೋ ವಾಚ್ ಹಾಕಿದ್ದೀನಿ. ಅದಾದಮೇಲೆ ಸಿಮ್ರಾನಿಗೆ ಕೊಡಬೇಕಾಗಿರೋ ಒಂದು ಗಿಫ್ಟ್ ಇದೆ ಇಲ್ಲಿ ನೋಡಿರಿ, ದ ರೋಸ್. ಮೇಜರಾಗಿ ಅವಳಿಗೆ ಒಂದು ರೋಸ್ ಆರ್ಡರ್ ಮಾಡಿದ್ದೆ. ಸೊ ನನಗೆ ಬ್ಯಾಂಗ್ಳೂರಲ್ಲಿ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ತುಮಕೂರಿಂದ 2x2 ರೋಸ್ನ ತರಿಸಿದ್ದೀನಿ. ಸೊ ಇವಾಗ ಇದನ್ನು ತೊಗೊಂಡೋಗಿ ಸಿಮ್ರಾನ್ಗೆ ವಿಶ್ ಮಾಡೋಣ. ಆಲ್ರೆಡಿ ವಿಶ್ ಮಾಡಿದ್ದೀನಿ, ಮತ್ತೊಂದು ಸಲ ವಿಶ್ ಮಾಡಬೇಕು. ಜೊತೆಗೆ ಏನಂತ ಅಂದರೆ ಅವಳು ರೆಡಿ ಆಗಿದ್ದಾಳೆ, ಅವಳಿಗೆ ರೆಡಿ ಆಗಿದ್ದಾಳೆ, ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ನಾವು ಸಿಮ್ರಾನ್ ಮೇಡಮ್ ಅವ್ರ ರೂಮಿಗೆ ಬಂದಿದ್ದೀವಿ. ಸಿಮ್ರಾನ್ ಅವ್ರನ್ನ ತೋರ್ಸೋಣ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಮೇಡಮ್ ಇನ್ನ ತಿರುಗಿಸಿ ಇಲ್ವಲ್ಲ? ತಿರುಗಿಸಿ
ವಾವ್, ಸಗದಾಗಿ ಕಾಣ್ತಾ ಇದೆಯಾ ಸಿಮು. ವಾಟ್ಸ್ ಯುವರ್ ಔಟ್ಫಿಟ್ ಕಾಸ್ಟ್ ಮೇಡಮ್? Actually, this cost ಡಿಸೈನರ್ ವೇರ್ 10 lakhs. designer wear. 80 lakhs ಆ್ಯಕ್ಚುಲಿ ಚೆನ್ನಾಗೈತೆ. ಇವಳು ಒಂದು 3 ಆಪ್ಷನ್ಸ್ ತೋರಿಸಿದ್ಲು, ನನಗೆ ತುಂಬ ಲಕ್ಸುರಿ ಆಗೈತೆ ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ಆ್ಯಂಡ್ ಮೋರೋವರ್ ಥೀಮು ಕೂಡ ಅದ್ರ ಮೇಲೆ ಡಿಸೈನ್ ಮಾಡಿದ್ದೀನಿ, ಒಂದು ವಿಡಿಯೋ ಕೂಡ ಅದ್ರ ಮೇಲೆ ಡಿಸೈನ್ ಮಾಡಿದ್ದೀನಿ, ಅದನ್ನೆಲ್ಲ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಶಿ ಲುಕ್ಸ್ ಲೈಕ್ ಅ ಪ್ರಿನ್ಸಸ್. ಕೇಕು ಕೂಡ ಎಲ್ಲ ನಿನಗೆ ಇಲ್ಲೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಬಾ, ರೆಡಿಯಾಗಿ ಆಚೆ ಹೋಗೋಣ. ಇವಾಗಲೇ ಹೋಗೋದು ಬೇಡ, ಒಂದಷ್ಟು ಜನ ಬರೋರು ಇದ್ದಾರೆ, ಬರಲಿ ಎಲ್ಲ. ಅವಳು ಕುತ್ಕೊಂಡಿದ್ದಾಳೆ ಅಂದಾಗ, ಸೊ ಅವಳನ್ನ ಇಗ್ನೋರ್ ಮಾಡೋದು ಬೇಡ, ಅಟ್ಲೀಸ್ಟ್ ಅವಳನ್ನೂ ತೋರ್ಸೋಣ. ಯಾಕೆ ಹೆಂಗೆ ಕುತ್ಕೊಂಡಿದ್ಯಾ? ಹಿಂಗೆ ಕುತ್ಕೊಬೇಕಾ? ಆಪ್ಷನ್ನೇ ಇಲ್ಲ. ಕಷ್ಟ ಇದೆ ಜೀವನ ಇವಾಗ. ನಾನಂತೂ ಫುಲ್ ಕೂಲಾಗಿ ಹೌ ಡು ಐ ಲುಕ್? ಯಾ 10 out of 10. ಥ್ಯಾಂಕ್ ಯು ಸೋ ಮಚ್. ಶೇಡ್ಸ್ ಆ್ಯಕ್ಚುಲಿ ಏನಕ್ಕೆ ಹಾಕಿ ಹಿಂಗೆ ಗೊತ್ತಾ, ಇದು ಒಂದೇ ಶೇಡ್ಸ್ ನನ್ನ ಹತ್ರ ಇರೋದ್ರಲ್ಲಿ ನೈಟ್ ಹೊತ್ತು ಕಾಣಿಸೋದು, ಅದಕ್ಕೋಸ್ಕರ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಸುನಿಯೋ ಸಕ್ಕತ್ ಇಷ್ಟ ಆ ಕಾರ್ಟೂನ್ ಅಲ್ಲಿ. ಲೈಕ್ ಹಿ ಇಸ್ ಸೋ ಗುಡ್ ಲುಕಿಂಗ್. ನೆಕ್ಸ್ಟ್ ನೋಡಿದ್ದೆ SMR. ನಾನು ಹೇಳಿದ್ದೀನಿ ಯಾವುದೋ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಈ ಕಾಲದಲ್ಲಿ ವರ್ಕೌಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದೆಯಾ ಡೈಲಾಗ್ನ? ನಾನು ಯಾವಾಗ ಹೇಳಿದ್ದೀನಿ ಶಿಜುಕಾ ಅಂದ್ರೆ ಯಾರು? ನಾನು ಯಾವಾಗ ಹೇಳಿದ್ದೀನಿ ಚುಟ್ಕಿ ಅಂದ್ರೆ ಯಾರು? ನನ್ನ ಜೀವನದಲ್ಲೇ ನಾನು ಸಿಮ್ರನ್ಗಿಂತ ಬ್ಯೂಟಿಫುಲ್ ಆಗಿರೋ ಹುಡುಗಿ ನೋಡಿಲ್ಲ ಅಂತ ಡೈಲಾಗ್ ಹೇಳಿದ್ದೆ, ಅದಕ್ಕೋಸ್ಕರ ವರ್ಕೌಟ್ ಮಾಡಕ್ಕೆ ಇವಾಗ ಬೇರೆ ಹೇಳಿದ್ದು. ಚೆನ್ನಾಗಿ ಹೇಳಿದ್ದು. ಇವಾಗ ಏನೋ ಒಂದು ಜೋಕಾ? ಸೋನಿಯಾ ಯಾರು? ಕೆಲಸ ಮಾಡು, ಮಲ್ಕೊಂಬಿಡಲ್ಲ, ಯಾಕೊಳ್ಳೆ ಬಾತ್ರೂಮಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಬಾತ್ರೂಮಲ್ಲಿ ಕೂತಂಗೈತೆ. ಪ್ರಿನ್ಸಸ್ ಸಿಟ್ಟಿಂಗ್ ಇನ್ ಬಾತ್ರೂಮ್. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇಲ್ಲಿ. ಮೇಡಮ್ ಅವರ ಸ್ವಲ್ಪ ಬ್ಯುಸಿ ಇಕ್ಕಣ, ಅದ್ರ ಜೊತೆಗೆ ನಾನು ಹೋಗ್ಬಿಟ್ಟು ಆಚೆ ಕಡೆ ಒಂದಷ್ಟು ಗೆಸ್ಟ್ನ ಕಲೆಕ್ಟ್ ಮಾಡಬೇಕು, ಥಿಂಗ್ಸ್ನ ಕಲೆಕ್ಟ್ ಮಾಡಬೇಕು, ಎಲ್ಲ ಇಸ್ಕೊಳ್ಳೋಣ. ಬನ್ನಿ ಹೋಗೋಣ. ಸರ್ಪ್ರೈಸ್ ಫಾರ್ ಯು. ಬಾ ಬೇಗ ಗೈಸ್, ವೆಯ್ಟ್. ಬಾ ಇಲ್ಲಿ ಬೇಗ. ಅಲ್ಲಿ ನೋಡು. ನಾಲ್ಕು ಜನ ಇದ್ದಾರೆ, ಹೋಗ ಆಚೆ. ಅಯ್ಯೋ ವಾವ್, ದಿಸ್ ಸೋ ಗುಡ್. ಗೈಸ್ ಲೈಟ್ ಇದೆ ಮೇಲ್ಗಡೆ, ಆರಾಮ್ ಆರಾಮ್ ಆರಾಮ್, ಸ್ಲೋ ಪ್ಲೀಸ್. ಸಿಮೋ, ಹೌ ಡು ಯು ಲೈಕ್ ಇಟ್? ಚೆನ್ನಾಗಿತ್ತಾ? ಕರ್ಕೊಂಡು ಹೋಗ್ತಾರೆ ಇವಾಗ ಆಚೆ ನಿನ್ನ. ರೆಡಿ ಜೊತೆ ಡ್ಯಾನ್ಸ್ ಮಾಡ್ತೀಯಾ? ಹಾಂ ಗೈಸ್, ಡ್ಯಾನ್ಸ್ ಮಾಡ್ರಿ 4 ಜನ, ನೋಡೋಣ ಹೆಂಗೆ ಮಾಡ್ತೀರಾ. ಟೆಡಿ ಫೈಟ್ ಮಾಡುತ್ತೆ, ನೋಡ್ತೀಯಾ? ಈ ಕಡೆ ಬಾ, ಅವ್ರಿಬ್ರು ಫೈಟ್ ಆಡ್ತಾರೆ. ಪಾಂಡ ಮತ್ತೆ ಇವ್ರೆ ಫೈಟ್ ಆಡ್ರಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಓಕೆ, ಥ್ಯಾಂಕ್ ಯು. ಸಿಮು, ನೀನು ಒಳಗಡೆ ಹೋದ್ರೆ ನಾವು ಡೆಕೋರೇಷನ್ ಮಾಡಿ ಕರಿತೀವಿ ಆಚೆ. ಗೈಸ್ ಲೆಟ್ಸ್ ಗೋ, ಆಚೆ ಹೋಗೋಣ ಪ್ಲೀಸ್. ನನಗೆ ದೊಡ್ಡ ಟಾಸ್ಕ್ ಏನು ಗೊತ್ತಾ, ಇವ್ರುಗಳನ್ನೆಲ್ಲ ಮ್ಯಾನೇಜ್ ಮಾಡೋದಲ್ಲ ದೊಡ್ಡ ಟಾಸ್ಕ್. ಇದ್ರಲ್ಲಿ ನಾನು ವ್ಲಾಗ್ ಮಾಡೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ ನನಗೆ. ಕಷ್ಟ ಆದರೂ ಕೊಡಪ್ಪ, ಪರವಾಗಿಲ್ಲ, ತುಂಬ ಇಷ್ಟಪಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಡ್ರೆಸ್ ಹಾಕಿದ್ರಲ್ಲ ಗೈಸ್, ಇದ್ರೊಳಗಡೆ ಕ್ರೇಜಿಯಾಗಿ ಶೆಕೆ ಆಗುತ್ತೆ ಅಂತ ಗೊತ್ತು, ಆದರೂ ತುಂಬ ಇವರೆಲ್ಲ ಗ್ರೇಟ್ ಅಂತ ಅಂದ್ಕೊಳ್ರಿ. ಕ್ರೇಜಿಯಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಖುಷಿ ಆಗುತ್ತೆ ಇಂಥವ್ರನ್ನೆಲ್ಲ ನೋಡಿದ್ರೆ. ಏನು ಡ್ಯಾನ್ಸ್ ಮಾಡ್ತಾ ಇದೆಯಾ ಗೊರಿಲ್ಲ ಜೊತೆ? ಅಲ್ಲಿ ನೋಡ್ಬೋದು, ಅವರು ಅಲ್ಲಿ ಚೆಸ್ಟ್ ಹತ್ರ ಕಾಣುತ್ತೆ. ಹಾಂ, ಅಲ್ಲಿ ಕಾಣುತ್ತೆ. ಹ್ಯಾಪಿ ಬರ್ಡೇ ವಿಶ್ ಮಾಡಿ ಡಾಲ್ಸ್. ಹೋಗೋಣ ಸಿಮು, ಗೋ ಇನ್ ಸೈಡ್. ಅಲ್ಲೆಲ್ಲ ಸೆಟ್ ಆದ್ಮೇಲೆ ಆಚೆ ಕರಿತೀನಿ. ಅಷ್ಟೊತ್ತಿಗೆ ನಿಮ್ಗೆ ಒಂದಷ್ಟು ಗೆಸ್ಟ್ನ ಇನ್ವೈಟ್ ಮಾಡಿಸ್ತೀನಿ, ತೋರಿಸ್ತೀನಿ, ಬನ್ರಿ. ಶರತ್ ಬ್ರೋ, ಆಚೆ ಆಚೆ ಎಲ್ರು. ಡನ್ 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 ಡನ್. ಬ್ರೋ, ಏನು ಸಮಾಚಾರ? ಏನ ಅಯ್ಯೋ, ಆಸ್ಮೋ ಬಕೆಟ್ 4 ಕಷ್ಟಪಡ. ಹ್ಞೂ ಬ್ರೋ, 9 ಲಕ್ಷ 10 ಲಕ್ಷ ಸೆಟಪ್ ತಗೊಂಡಿದ್ದೀರಾ ನೀವು? ಇವ್ರದ್ದು ಫುಲ್ಲು ಇದೆ, ಸ್ಟುಡಿಯೋನೇ ರೀಪ್ಲೇಸ್ ಮಾಡ್ಬಿಟ್ಟವ್ರೆ ಬ್ರೋ. ಟಚ್ ವುಡ್, ಎಲ್ಲ ಒಳ್ಳೇದಾಗಲಿ. ಏನು ಸಮಾಚಾರ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಕರೆದ ತಕ್ಷಣ ಬಂದಿದ್ದೀರಾ. ತುಂಬಾ ಗೊಂಬೆದು ತುಂಬಾ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಬ್ರೋ, ಐ ಆಮ್ ಸೀಯಿಂಗ್ ದಿಸ್ ಫಸ್ಟ್ ಟೈಮ್. ಇದು ಸದ್ಯಕ್ಕೆ ಯಾರು ಮಾಡಿಸ್ತಾ ಇಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇದು ಟ್ರೆಂಡ್, ಅದಕ್ಕೋಸ್ಕರ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು ಬ್ರೋ. ಗೈಸ್ ಆಚೆ ಹೋಗ್ತೀರಾ? ಮೇಲ್ಗಡೆ ಲೈಟ್ ಬಿದ್ದೋಗ್ಬಿಡುತ್ತೆ, ಹೊಡೆದಾಡ್ಬಿಡ್ರಿ. ಅಯ್ಯೋ 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 ಅಯ್ಯೋ. ಓಯ್ ಬ್ರೋ, ಥ್ಯಾಂಕ್ಸ್ ಫಾರ್ ಕಮಿಂಗ್. ವರುಣ್ ಬ್ರೋ, ಶೂಟ್ ಮುಗಿಸ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮ ಬರ್ಡೇ ಇಲ್ಲಾಗಿತ್ತು,
ನೋಡ್ಬಿಟ್ಟು ನಮ್ಮ ಬರ್ಡೇ ಇಲ್ಲಿ ಮಾಡ್ಕೊತಾ ಇದೀವಿ ಬ್ರೋ. ಅಂದ್ರೆ ನಮ್ ಸಿಮ್ರಾನ್ ಬ್ರೋ ಬರ್ಡೇ ಫ್ರೆಂಡ್ ಅವರು ಕೊಡ್ತೀನಿ ನಿಮಿಷ ಇರಿ ಬ್ರೋ. ಫ್ರೆಂಡ್ ಅಷ್ಟೇ ಬ್ರೋ. ಹಾ ಫ್ರೆಂಡ್ ಬರ್ಡೇ ಬ್ರೋ. ನನ್ನ ಬರ್ಡೇ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋದಿದ್ದಾಳೆ ಯಾವ ಫ್ರೆಂಡ್ ಮಾಡಿದ್ದೀರಿ ತರ ಬ್ರೋ. ಇವ್ರೊಬ್ಬರೇ ಫ್ರೆಂಡ್ ಆಗಿರೋದು. ಅಲ್ಲ ಯಾವ್ಯಾವ ಫ್ರೆಂಡ್ ತರ ಸೆಲೆಬ್ರೇಟ್ ಮಾಡಿದ್ದೀರಾ? ಇವ್ರೊಬ್ರದೇ ಬ್ರೋ ಮಾಡಿರೋದು. ಯಾಕೆ ಫ್ರೆಂಡ್ ಬ್ರೋ. ಬೇರೆಯವರೆಲ್ಲ ಓಕೆ ಕಟ್ ಮಾಡ್ಕೊಂಡ್ಬಿಡಿ ಎಡಿಟರ್ಗೆ ಹೇಳ್ಬಿಟ್ಟು. ಇಲ್ಲ ಗೈಸ್ ನೆಕ್ಸ್ಟ್ ಟೈಮ್ ಹಂಗಾದ್ರೆ ಬ್ರೋ. ಹಂಗಾರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಡ್ರಿ ಬ್ರೋ. ನಿಮ್ಮ 3 ಜನದ್ದು ಮಾಡೋಣ. ಬೊಂಬೆ ತರಿಸ್ಬೇಕಷ್ಟೇ ತಾನೇ. ಫಿಕ್ಸ್ ಹೋಗಾರೆ ಬೊಂಬೆ ನನ್ನ ಕಡೆಯಿಂದ. ನೆಕ್ಸ್ಟ್ ನಿಮ್ಮ 3 ಜನದ ಬರ್ತಡೆಗೆ ಫಿಕ್ಸು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ರೋ. ಥ್ಯಾಂಕ್ ಯು. ತ್ರಿಮೂರ್ತಿಗಳು ಬಂದಿದ್ದಾರೆ, ಧನ್ಯವಾದಗಳು. ಓಕೆ ಸಿಮು, ಯು ಎಕ್ಸೈಟೆಡ್? ಹೋಗೋಣ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಕಣ್ಣು ಆಲ್ರೆಡಿ ಬ್ಲ್ಯಾಕ್ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಶೇಡ್ಸ್ ಹಾಕೊಂಡು ಏನು ಅಡ್ಜಸ್ಟ್ ಮಾಡ್ಕೊಳ್ರಿ. ಕಣ್ಣು ಮುಚ್ಕೊಬೇಕು. ನಾನು ಮುಚ್ಚಲಾ? ನಾನು ಮುಚ್ಚಕ್ಕಾಗತ್ತಾ? ಇದೇನಿದು ನನಗೆ ಟಾರ್ಪಲ್ ಕಾಲಿಗೆ ಸಿಗ್ತೈತೆ. ಹಾಂ, ಇವಳು ಕಣ್ಣು ಮುಚ್ಕೊಂಡು ಬರ್ತಾಯಿನಿ ಅಂತ ಡೌ ಮಾಡ್ತಾವಳೆ. ಏನಾದರೂ ಆಗಬೇಕಿತ್ತು ಅಂತ ಅನ್ಸುತ್ತೆ. ನಾನು ಓ ಹೊಸ್ಲು ನಡ್ಕೊಂಬ. ಅಯ್ಯೋ ಅಯ್ಯೋ, ಈ ಲೆವೆಲಿಗೆ ಹ್ಯಾಪಿ ಆಗ್ಬಿಟ್ಟಿದ್ಯಾ? ನೀನ್ ಕೈಯಲ್ಲಿ ಇಟ್ಕೊಂಡಿದ್ಯಾ? ಹಿಂಗೆ ಹೋಗ್ತಾ ಇದೆಯಾ ಅಂದ್ರೆ ಕಣ್ಬಿಟ್ಟಿದ್ಯಾ ಅಂತ ಅರ್ಥ. ಬಿಟ್ಟಿಲ್ವಾ? ನನಗೆ ಜವಾಬ್ ಕೊಟ್ರೆ ನೀರಿಲ್ಲ ಸದ್ಯ. ಪರವಾಗಿಲ್ಲ, ಕಣ್ಬಿಡು. ನೀನು ಒಂದು ಕೆಲಸ ಮಾಡು, ಕಣ್ಬಿಡು ಬಾಯ್ಲಿ. ಹಾಂ. ಅಯ್ಯೋ, ಹಂಗಾರೆ ನಾನು ಹೋಗ್ಬಿಡ್ಲ ಔಟ್ ಆಫ್ ಫ್ರೇಮು? ನಾನು ಇರ್ಬೇಕಾ ಬೇಡವಾ? ತಗೋ, ಹ್ಯಾಪಿ ಬರ್ತ್ಡೇ. ಅದ್ಯಾಕೆ ಅಷ್ಟೊಂದು ಅಲ್ಬಿಸ್ತಾ ಇದೆಯಾ? ನೋ, ಐ ಆಮ್ ಸೋ ಹ್ಯಾಪಿ. ಆಯ್ತು ಬಾರಪ್ಪ. ನೀನು ಹಿಡ್ಕೊಂಡ್ ಬರ್ಬೇಕಲ್ಲ. ತೂಕ ಐತೆ ಕಣೆ ಇದು, ಅದಕ್ಕೆ ನೀವು ಹಿಡ್ಕೊಂಬರಕ್ಕಾಗಲ್ಲ. ಅಯ್ಯೋ, ಒಂದ್ ಕೆಲ್ಸ ಕಿರ್ಚ್ಬೇಕಾ? ಯಾಕೆ ಇಷ್ಟೊಂದೆಲ್ಲ ಇದು ಕೇಳ್ದು ಅಂತ ಹೇಳ್ಬಿಟ್ಟು. You liked it? ಎಲ್ಲ ಚೆನ್ನಾಗಿತ್ತಾ? 2 ಕೇಕ್ ತರಿಸಿದ್ದೀನಿ, ಒಂದು ಕಟ್ ಮಾಡೋಕ್ಕೆ, ಇನ್ನೊಂದು ಎಲ್ರಿಗೂ ಕೊಡೋಕ್ಕೆ. ಸೊ ಸದ್ಯಕ್ಕೆ ಇವಾಗ ಕೇಕ್ ಸ್ಟಾರ್ಟ್ ಆಗ್ತೈತೆ. ರೋಸ್ ತೆಗ್ದು ಕೆಳಗಡೆ ಇಕ್ಬಿಡಿ. ನೋಡಿ ಎಷ್ಟು ಕಷ್ಟಪಟ್ಟು ತರಿಸ್ತಿದ್ವಿ. 5,000-6,000 ಸಾವಿರ ಕೊಟ್ಟು ತರಿಸ್ತೀವಿ. ನೋಡಿದ್ರೆ ಇವಾಗ ಅಷ್ಟೇ ಕೊಟ್ಮೇಲೆ ಅದ್ರ ಕೆಲಸ ಮುಗಿದ್ಮೇಲೆ ಅದು ಕೆಳಗಡೆ ಇಷ್ಟೇ ಬೆಲೆ ಅದಕ್ಕೆ. ಸೊ ದಟ್ ವಾಸ್ ಅ ಬರ್ಡೇ. ನೋಡ್ರಿ, ಇಷ್ಟು ಬರ್ಡೇ ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಅರ್ಥ ಆಯ್ತಾ ನಿಮಗೆ? ಸೊ ಇಷ್ಟೊಂದು ಕಷ್ಟಪಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ಅವ್ರಮ್ಮ ಕೇಕ್ ತಿನ್ನಿಸ್ತಾರೆ ಗೈಸ್. ಇವಾಗ ಏನಂತ ಅಂದರೆ ಬರ್ಡೇ ಎಲ್ಲ ಮುಗೀತು. ಇವಾಗ ಸದ್ಯಕ್ಕೆ ನನಗಂತ ಅಂದರೆ ಕೇಕ್ ಕಟ್ಟಿಂಗೆಲ್ಲ ಮುಗೀತು. ಇವಾಗ ಒಂದಷ್ಟು ಗಿಫ್ಟ್ಸ್ಗಳು ಕೊಡ್ಬೇಕು. ಗಿಫ್ಟ್ಸ್ ಎಲ್ಲ ಏನಂತ ಹೇಳಿ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಅವಳು ಅಲ್ಲೇ ಟಾಸ್ಕ್ ಕೊಡೋದು ಅವಳಿಗೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ. ಸೊ ಇದೆಲ್ಲ ಆದಮೇಲೂ ಕೂಡ ಇವಾಗ ನೆಕ್ಸ್ಟ್ ಏನಂತ ಅಂದರೆ ಬರ್ಡೇ. ಇವಾಗ ಇವರೆಲ್ಲ ಹೋಗು ಅಂತ ಅಂದರು. ನಾನು ಏನಕ್ಕೆ ಹೋಗಿಲ್ಲ ಅಂತ ಅಂದರೆ ಇಟ್ಸ್ ಹರ್ ಬರ್ಡೇ, ಅವಳ ಮೂಮೆಂಟು. ಸೊ ಅವಳಿಗಿರ್ಬೇಕು ಎಲ್ಲದು. ಅವಳಿಗೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇರೋದು, ಅವಳಿಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ ಮಾಡಿರೋದು. ಅವಳೇ ಸೆಲೆಬ್ರೇಟ್ ಮಾಡಲಿ, ಅವಳು ಖುಷಿ ಪಡಲಿ ಅಂತ ಹೇಳ್ಬಿಟ್ಟು ಅದೊಂದು 5 ನಿಮಿಷದ ಮೂಮೆಂಟು. ಲೆಟರ್ ಬಿ ಹರ್ ಸೆಲ್ಫ್, ಅವಳಿಗೋಸ್ಕರ ಎಲ್ಲ ಮಾಡೋದು ಅಂತ. ಚೆನ್ನಾಗಿದೆಯಾ? Since I was a kid, I'm having it. Don't worry. Come. Come.
ಥ್ಯಾಂಕ್ ಯು. ಹ್ಞೂ 23 ಇಯರ್ಸ್ ಅಲ್ಲ ನನಗೆ. ಯಾ ಸ್ವಲ್ಪ ತಿನ್ಸು. ಹ್ಯಾಪಿ ಬರ್ಡೇ ಸಿಮ್ರಾನ್. ಥ್ಯಾಂಕ್ ಯು. ಗಿಫ್ಟ್ಸ್ ಬೇಕಾ ಬೇಡವಾ? ಯಾ ಬೇಕಾ? ಸೋ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಯಾರು ಬಂದಿದ್ದೀರಾ ಇಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಆಲ್ಮೋಸ್ಟ್ 2 o'clock ಆಗೈತೆ. ಆಗಿದೆ ಅಲ್ಲ 2 o'clock? 1 ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಟೈಮ್ ಕೊಟ್ಟು ಇಷ್ಟೊತ್ತು ವೆಯ್ಟ್ ಮಾಡಿ ಇಲ್ಲಿ ತನಕ ಬಂದಿರೋದಕ್ಕೆ. ಆ್ಯಂಡ್ ಹ್ಯಾಪಿ ಬರ್ಡೇ ಸಿಮ್ರಾನ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಚಿಕ್ಕ ವಯಸ್ಸಿಂದ ತುಂಬ ಕಷ್ಟನೇ ಪಟ್ಟಿದೆಯಾ. ಥ್ಯಾಂಕ್ ಯು. ಇವಾಗೆಲ್ಲ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ, ಜಾಸ್ತಿ ಬೆಳೀಲಿ, ಜಾಸ್ತಿ ಒಳ್ಳೇದಾಗಲಿ. ಆ್ಯಂಡ್ ಐ ಹ್ಯಾವ್ 3 gifts. ಸೊ ಫಸ್ಟ್ ಗಿಫ್ಟು ಒಂದು ಸ್ನೀಕರು. ಯಾವಾಗೋ ಸಿಮ್ರಾನ್ ಕೇಳಿದಾಗ ಅವ್ರ ಅಮ್ಮ ತೊಗೊಂಡೋಗೋದನ್ನೆಲ್ಲ ಮುಚ್ಚಿಕ್ತಾ ಇದೆ, ತೆಗ್ದಿಕ್ತಾ ಇದ್ದಾರೆ ನಮ್ಮಮ್ಮ ಅಂತ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಹೇಳಿದ್ದು. ಅದಕ್ಕೋಸ್ಕರ ಒಂದು ಸ್ನೀಕರ್ ಕೊಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಫಾರ್ ಯು. ಓಪನ್ ಮಾಡಿ ನೋಡ್ತೀಯಾ? ಎಸ್ ಐ ವುಡ್ ಲವ್ ಟು. ಓಪನ್ ಮಾಡೋದು ಬೇಡ. ಮಾಡು. ಓ ಪಿಂಕು. ತುಂಬಾ ಚೆನ್ನಾಗಿದೆ. ಹಾ ಸೋ ಗುಡ್. ಅದು ಹೆಂಗೆ ಸಡನ್ ಆಗಿ ಮೂಡ್ ಚೇಂಜ್ ಆಗುತ್ತೆ ನಿಂದು? ನಂದು ಹಂಗೆ ಆಕ್ಟರ್ ಅಲ್ವಾ, ಬಾರ್ನ್ ಆಕ್ಟರ್ ನಾನು. ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ. ಸೀರಿಯಸ್ ಆಗಿ ಹೇಳು. 100% ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್. ಆಗುತ್ತೆ ಅನ್ಸುತ್ತೆ ನನಗೆ. ಆಗುತ್ತೆ. ಎಷ್ಟು ಸೈಜ್? 6 5 ನಂದು. 6 ಆಗುತ್ತೆ, ನಂಗೆ ಗೊತ್ತಿಲ್ವಾ? ನನಗೆ ಗೊತ್ತು. ಅಯ್ಯೋ ಚಿಕ್ಕ ವಯಸ್ಸಿಂದ ನನಗೆ ಗೊತ್ತು ನನ್ನ ಸೈಜ್. ನಿಮ್ಮ ಅಮ್ಮ ಮೇಲೆ ಆಣೆ? ನಮ್ಮ ಅಮ್ಮನ ಮೇಲೆ ಆಣೆಗೂ ಪಯ್ಯ 5. ಚೇಂಜ್ ಮಾಡೋಣ ಬಿಡು. ಓಕೆ ಒನ್ ಮೋರ್. ಐ ಥಿಂಕ್ ತುಂಬಾ ಸಲ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವಾಗಲೂ ಶಿ ವಾಸ್ ಟೆಲ್ಲಿಂಗ್ ಎಲ್ಲರೂ ಕಾಸ್ಟ್ಲಿ ಬ್ಯಾಗ್ಸ್ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಮೋರ್ ಓವರ್ ಅವಳ ಹತ್ರ ಇವಾಗ ಬೇರೆ ಕಾಸ್ಟ್ಲಿ ಬ್ಯಾಗ್ಸ್ ತುಂಬ ಇದ್ದಾವೆ. ಬಟ್ ಅವಳು ನನಗೆ ಫಸ್ಟ್ ಟೈಮ್ ಯಾವುದೋ ಒಂದು ಕೇಳಿದ್ದು ಒಂದು ಆಲ್ಡೋದು ಬ್ಯಾಗ್ ಬೇಕು ಅಂತ. ಕರೆಕ್ಟಾಗಿ ಹೇಳಿಲ್ಲ ಅಂತ ಐ ಆಮ್ ಸಾರಿ, ಐ ಆಮ್ ಅನ್ಎಜುಕೇಟೆಡ್. ಸೊ ಒಂದು ಆಲ್ಡೋದು ಹ್ಯಾಂಡ್ ಬ್ಯಾಗ್. ಥ್ಯಾಂಕ್ ಯು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ತುಂಬಾ ಆಯ್ತಾ? ಚೆನ್ನಾಗಿದೆ. ಓಕೆ ಲಾಸ್ಟ್ ಒನ್. ಇದು ಮಾತ್ರ ಲೈಕ್ ಲಾಸ್ಟ್ ನಾನು ಇದನ್ನ ಗಿಫ್ಟ್ ತರಿಸಿರೋದೇ 12 o'clock ಮೇಲೆ, ಯಾಕಂತಂದ್ರೆ ನಾನು ಲಾಸ್ಟ್ ಮೂಮೆಂಟಲ್ಲಿ ತರಿಸಿರೋದು ಇದನ್ನ. ಸೊ ಇದು ಐ ಥಿಂಕ್ ಇದನ್ನು ಇಷ್ಟ ಆಗುತ್ತೆ ಅವಳಿಗೆ, ಇದನ್ನು ಯಾವಾಗಲೂ ತೊಗೊಬೇಕಂತಿದ್ಲು. ಎಸ್ ಏನಂತ ಫಸ್ಟ್ ಆಫ್ ಆಲ್ ಹಲೋ ಬೇಕಂತ ಯಾರೋ ಆಫ್ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಫನಿ ಪ್ಲೀಸ್. ಯಾ ಹಾಂ ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಕೊಟ್ಟು ಬಂದಿರೋದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಇಟ್ಸ್ ಆಲ್ರೆಡಿ 1:30 or 1:45 ಗೊತ್ತಿಲ್ಲ, ಬಟ್ ಇಷ್ಟೊತ್ತವರೆಗೂ ನನಗೋಸ್ಕರ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ ದಟ್ಸ್ ಇಟ್. ತಗೋ ಓಪನ್ ಮಾಡು. ಎಲ್ಲ ಹುಡುಗಿರ ಡ್ರೀಮ್ ಇದು. ಹುಡುಗಿರ್ PS5 ಹೇಗೆ ಇಷ್ಟ ಹಂಗೇನೆ ಹುಡುಗಿರಿಗೆ ತುಂಬಾ ಇಷ್ಟ. ಇದು ಬಾಕ್ಸ್ ಇಟ್ಕೊಡ್ತೀರಾ? ಓ ಮೈ ಗಾಡ್. ನನಗೆ ಹೇರ್ ಮಾಡ್ಕೊಳಕ್ ನಾನು ಪ್ರತಿ ಸಲ ನಮ್ಮ ಮಮ್ಮಿ ಸಲೂನ್ಗೆ ಹೋಗ್ತೀನಿ. ತುಂಬಾ ಟೈಮಲ್ಲಿ ಲೈಕ್ ಹೇರ್ ಡ್ರೈ ಮಾಡ್ಸಕ್ಕೆ ಇದು ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ಇವಾಗ ಡೈಸನ್ ಇದೆ. ಬೇಕಂತ ಯಾರು ಮತ್ತೆ ಆಫ್ ಮಾಡ್ತಿದ್ದಾರೆ. ಇಲ್ಲ ಮೈಕ್ ಅದು ಫ್ರೀಕ್ವೆನ್ಸಿ ಡಿಸ್ಕನೆಕ್ಟ್ ಮೈಕ್ ಮಾಡ್ತಿದ್ದಾರೆ ಯಾರು ನಂಗೆ. ಇಲ್ಲ ಮೈಕ್ ಫ್ರೀಕ್ವೆನ್ಸಿ ಇದೆ. ಸೊ ಇವಾಗ ಡೈಸನ್ ಇದೆಯಲ್ಲ, ಸೊ ಮನೇಲೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಷ್ಟೊಂದು ಲೈಕ್ ಸ್ಪೆಂಡ್ ಮಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಡೆಕೋರೇಷನ್ ಆಗಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಅಟ್ಲೀಸ್ಟ್ ಸ್ಮೈಲ್. ಓ ಸೋ ಸ್ವೀಟ್. ನಾನು ಇನ್ನೂ ಏನಾದ್ರು ಹೇಳ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಅದಕ್ಕೆ. ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು? ಡೈಸನ್ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಆಲ್ಡೋ ತುಂಬಾ ಚೆನ್ನಾಗಿದೆ. ಮೇ ಬಿ ನೀನು ಲಾಸ್ಟ್ ಇಯರ್ ಕೊಡ್ತಿದ್ರೆ ನಂಗೆ ಇನ್ನ ಇಷ್ಟ ಆಗುತ್ತೆ. ಬಟ್ ಇವಾಗ ನನ್ನ ಹತ್ರ ಲೈಕ್ 20K 30K ಎಲ್ಲ ಬ್ಯಾಗ್ಸ್ ಇದೆ. ಸೊ ಅದಕ್ಕೆ ನಂಗೆ ಏನು ಅನ್ಸೋ ಬೋರ್ ಆಗೋಯ್ತು ಇವಾಗ. ಬಟ್ ಲಾಸ್ಟ್ ಇಯರ್ ಕೊಡ್ತಿದ್ರೆ ತುಂಬಾ ಇಷ್ಟ ಆಗ್ತದೆ. ಬಟ್ ಈ ವರ್ಷ ಡೈಸನ್ ಇಸ್ ಮೈ ಕರೆಂಟ್ ಫೇವ್ರೆಟ್. ಅಂಡ್ ಸ್ನೀಕರ್ಸ್ ಬಂದ್ಬಿಟ್ಟು ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಐ ಆಮ್ ನಾಟ್ ಅ ಗರ್ಲ್ ಹೂ ಇಸ್ ವೆರಿ ಫ್ಯಾಷನೇಬಲ್ ಅಥವಾ ತುಂಬಾ ಸ್ಟೈಲ್ ಮಾಡಬೇಕು ಅಂತ. ಸ್ನೀಕರ್ಸ್ ಹಾಕೋತೀನಿ ಯಾವಾಗಾದ್ರೂ ಲೈಕ್ ಏನಾದ್ರೂ ಸ್ಪೆಷಲ್ ಮೂಮೆಂಟ್ ಇದ್ದಾಗ. ಅಂಡ್ ಇನ್ನೊಂದು ನಮ್ಮ ಮಮ್ಮಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಯಾವ್ದಾದ್ರು ಹೊಸ ಶೂಸ್ ನ ಹತ್ರ ಒಂದೇ ನೈಕಿ ಶೂಸ್ ಇರೋದು. ಐ ಡೋಂಟ್ ಹ್ಯಾವ್ ಲೈಕ್ ಕಾಸ್ಟ್ಲಿ ಶೂಸ್ ಇದು ಅದು ಯಾವ್ದು ಅಭ್ಯಾಸ ಇಲ್ಲ ನಂಗೆ. ಇಷ್ಟನೂ ಆಗಲ್ಲ ನನಗೆ. ಫಸ್ಟ್ ನೈಕಿ ಶೂಸ್ ತಗೊಂಡೋದಾಗ ನಮ್ಮಮ್ಮ ಏನ್ ಮಾಡಿದ್ರು, ಅದನ್ನ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ಟಿದ್ರು. ಇನ್ನೋರ್ಗು ನಾನು ಆ ಶೂಸ್ ಕೂಡ ನೋಡಿಲ್ಲ. ಅದ್ ಯಾಕೆ ಅಂದ್ರೆ ಹೊಸದು ಹಾಳಾಗ್ಬಿಡುತ್ತೆ ಅಂತ. ನಾನಂದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಕೊಡಿ ಹಾಗಾದ್ರೆ ಅಂತ. ಸೊ ಹೊಸದೇನಾದ್ರು ತಗೊಂಡೋದ್ರೆ ನಮ್ಮಮ್ಮ ಮೇಲ್ ಇಟ್ಬಿಡ್ತಾರೆ. ಸೊ ಅದು ಒಂದಿದೆ. ನೈಸ್ ಗೈಸ್, ಇಷ್ಟೋ ತನಕ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ಫೈನಲಿ ನಾವು
ರೂಮಿಗೆ ಬಂದಿದ್ದೀನಿ. ಆದರೆ ಇಲ್ಲೇನಂತ ಅಂದರೆ ಇವಾಗ ಜಕೂಸಿ ಆನ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಅವನ ಅಜ್ಜಿ ಎದಳತೆ ಇಲ್ಲ. ಮತ್ತೆ ನಾನು ಇಲ್ಲಿ ನೋಡ್ರಿ ನೀರು ಆನ್ ಮಾಡಿದ್ದೀನಿ. ಇಲ್ಲಿ ನೀಟಾಗಿ ಇವಾಗ ನೀರು ಬರ್ತಾಯಿದ್ದ. ಇಲ್ಲಿ ನೀಟಾಗಿ ಇಲ್ಲಿ ಕುತ್ಕೊಂಡ್ಬಿಟ್ರೆ ಆಹಾ ಎಂಥ ಸುಖಕರವಾದ ಜೀವನ ಅಂತ ದೇವರಾಣೆ ಗೊತ್ತಿಲ್ಲ. ಇವ್ನು ನೋಡ್ರಿ ಅವಾಗಲೇ ಬಂದು ಮಲಗ್ಬಿಟ್ಟಿದ್ದೆ ಇವನು ಆಲ್ರೆಡಿ. ಇವಾಗ ಕುಂತ್ಕೊಂಡವನೆ. ಆಚೆ ನಡಿ. ನೀನು ಡ್ಯಾನ್ಸ್ ಮಾಡಲ್ವೇನಾ? ಮಾಡಲ್ವಾ? ಕತೆ ತೆಗ್ತಾವನೆ ಫೋನ್ ನೋಡಿಕೊಂಡು. ಹೆಂಗೆ ಗೊತ್ತಾ ಗೈಸ್, ನಾನು ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ. ಇಷ್ಟೊತ್ತಾಗ ಹಿಡ್ಕೊಂಡು ಹಿಂಸೆ ಕೊಟ್ಟು ನನ್ನ ಹತ್ರ ಒಂದು 2-3 ಸ್ಟೆಪ್ಸ್ ಹಾಕ್ಸ್ಬಿಟ್ಟವ್ರೆ. ಹೆವಿ ಅಂದರೆ ಹೆವಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀನಿ. ನನ್ನ ಡ್ಯಾನ್ಸ್ ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಸೊ ಐ ಥಿಂಕ್ ಇವತ್ತಿನ ಡೇನ ಇದೇ ಥರ ಕ್ಲೋಸ್ ಮಾಡೋಣ. ಐ ಹೋಪ್ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಇರ್ತೀನಿ ಜಕೂಸಿನಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು. ಸೊ ಗೈಸ್, ಫೈನಲಿ ಮೇಡಮ್ ಬರ್ಡೇ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ ಮಾತಾಡೋಕ್ಕೆ. ಹೇಗಿತ್ತು ಬರ್ಡೇ? ಸಖತ್ತಾಗಿತ್ತು. ತಡ್ರಿ, ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಬರ್ಡೇ? ಸಖತ್ತಾಗಿತ್ತು ಗೈಸ್. ಹೌದಾ? ಫುಲ್ ಎಂಜಾಯ್ ಮಾಡ್ತೀನಿ ನಾನಂತ. ಹಾಂ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಡೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಹೌದಾ? ದ ಬೆಸ್ಟ್ ಬರ್ಡೇ ನನ್ನ ಲೈಫಲ್ಲಿ ನಾನು ಯಾವತ್ತೂ ರೆಸಾರ್ಟ್ಸಲ್ಲಿ ಸೆಲೆಬ್ರೇಟ್ ಮಾಡಿಲ್ಲ. ಲೈಕ್ ವಿಲ್ಲಾಸಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದೀನಿ ಸೆಲೆಬ್ರೇಷನ್. ಇಟ್ ವಾಸ್ ಲೈಕ್ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಷ್ಟ ಆಗುತ್ತೆ ಪಾಪ ಅವರಷ್ಟು ಮಾಡ್ತಿರು, ಚೆನ್ನಾಗಿ ಮಾಡ್ತಿರು. ಬಟ್ ಈ ಡೆಕೋರೇಷನ್ ಆಗಲಿ, ಈ ಒಂದು ಬರ್ಡೇ ಆಗಲಿ, ದಿಸ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಲಾಸ್ಟ್ ಇಯರ್ ನಾನು ಗೋವಾಲ್ ಮಾಡಿದ್ದೆ. ಸೊ ಒಂದು ಯಾರ ಜೊತೆ ನಾನು ಸೆಲೆಬ್ರೇಟ್ ಮಾಡಿಲ್ಲ, ಫ್ಯಾಮಿಲಿ ಇರಲಿಲ್ಲ, ಯಾರೂ ಇರಲಿಲ್ಲ. ಸೊ ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ನಂಗೆ ಲಾಸ್ಟ್ ಟೈಮು. ಬಟ್ ದಿಸ್ ಟೈಮ್ ಇಟ್ಸ್ ದ ಬೆಸ್ಟ್. ಯಾ, ವೈ ಆರ್ ಯು ಸ್ಯಾಡ್? ನೀನು ಆ್ಯಕ್ಟಿವ್ ಆಗಿದ್ರೇನೆ ಗೈಸ್. ನಾನು ಇವ್ರ ಬರ್ಡೇಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಗೈಸ್. ಬರೀ ಸುಸ್ತಾಗಿಲ್ವಾ? ನಾನು ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ ಗಾಡಿ ಇವತ್ತು. ನಾನು ಐ ಅಂಡರ್ಸ್ಟ್ಯಾಂಡ್. ತಿಪ್ಟೂರ್ಗೆ ಹೋಗಿ ವಾಪಸ್ ಬಂದು ನಾನು ಡಿಲ್ಲಿ ಎಲ್ಲ ನೋಡ್ಕೊಂಡಿದ್ದೀನಲ್ಲ, ಎಲ್ಲನೂ ರಿಸೀವ್ ಮಾಡೋದು ಬರೋದು ಅದು ಸ್ವಲ್ಪ ಅದಕ್ಕೆ ಸುಸ್ತು. ರಿಸೀವ್ ಅಂದರೆ ಅವ್ರನ್ನ ಎತ್ಕೊಂಡು ಬರ್ತಿದ್ದ? ಅವ್ರನ್ನ ಎತ್ಕೊಂಡ್ ಬರ್ತಿರಲಿಲ್ಲ, ಬಟ್ ಆದ್ರೂ ಬಂದವ್ರನ್ನ ಮಾತಾಡಿಸ್ಬೇಕು. ಆಮೇಲೆ ಅದು ಕಷ್ಟನಾ? ಆಬ್ವಿಯಸ್ಲಿ ಕಷ್ಟ. ಎಲ್ಲರೂ ಹೆಂಗೆ ರಿಸೀವ್ ಮಾಡ್ತೀಯ? ಎಲ್ಲರೂ ರಿಸೀವ್ ಮಾಡೋದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಅರೇಂಜ್ ಮಾಡಬೇಕು ಎಲ್ಲ ಥಿಂಗ್ಸ್ನು ಪ್ರಾಪರಾಗಿ ಟೈಮಿಗೆ ಕರೆಕ್ಟಾಗಿ ಬರಬೇಕು. ಲಾಸ್ಟ್ ಮೂಮೆಂಟಲ್ಲಿ 2 ಥಿಂಗ್ಸ್ ಆ್ಯಡ್ ಮಾಡಿದೆ, ಗಿಫ್ಟು ಮತ್ತು ಇದನ್ನು. ಡೈಸನ್ ಲಾಸ್ಟ್ ಮೂಮೆಂಟಲ್ಲಿ ಆ್ಯಡ್ ಮಾಡಿದ್ದು. Few moments later. ಮಾರ್ನಿಂಗು ಬರ್ಡೇ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಬಂದ ತಕ್ಷಣ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಏನಂತ ಅಂದರೆ ದುರಂತ. ಇಲ್ಲಿ ನೋಡ್ರಿ, ಇದು ಪೂರ್ತಿ ಬ್ರೇಕ್ ಆಗಿಬಿಟ್ಟಿದೆ ಗೈಸ್ ಕಾರ್ದು. ಇವಾಗ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ನೋಡ್ರಿ, ಇಲ್ಲಿ ಫುಲ್ ಹೊಡೆದು ಕೆಳಗಡೆ ಕಟ್ಟಾಗ್ಬಿಟ್ಟೈತೆ ಇದು. ನಾನೇನು ಅಂದ್ಕೊಂಡಿದ್ದೆ ನೈಟ್ ಏನಾರು ಆಗ್ಬಿಟ್ಟು ಸರಿ ಮಾಡ್ಬೋದು ಅಂತ ಅಂದ್ಕೊಂಡೆ. ನೋಡಿದ್ರೆ ಇವಾಗ ಗೊತ್ತಾಗ್ದಂಗೆ ಕಟ್ಟೆ ಆಗ್ಬಿಟ್ಟಿದೆ ಗೈಸ್. ತಿಕ್ಕಾನೇ ಉರಿದೋಗ್ಬಿಡುತ್ತೆ. ಈ ಥರ ಎಲ್ಲ ಆದರೆ ಎಷ್ಟು ತಿಕ್ಕ ಉರಿದೋಗುತ್ತೆ ಗೊತ್ತಾ? ಕಷ್ಟ. ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ. ಇವಾಗ ಕಾರ್ ಬೇರೆ ವಾಶ್ ಮಾಡಿಸ್ಬೇಕು. ಕಾರು ಫುಲ್ಲು ಗಬ್ಬೆದೋಗ್ಬಿಟ್ಟೈತೆ. ಯಾವ ಲೆವೆಲಿಗೆ ಅಂತ ಅಂದರೆ ನೋಡ್ರಿ, ಫುಲ್ ಹೆಂಗೆ ಕಾಣಿಸ್ತೈತೆ ಕಾರು. ಫುಲ್ ಎಲ್ಲ ಫುಲ್ ಇದು ಡಸ್ಟ್ ಆಗಿಬಿಟ್ಟಿದೆ, ಹೆವಿ ಡಸ್ಟ್ ಆಗುತ್ತೆ. ಬಿಕಾಸ್ ನೆನ್ನೆ ಇದಕ್ಕೆಲ್ಲ ಹೋಗಿದ್ನಲ್ಲ ಬರ್ಡೇಗೆಲ್ಲ ನೋಡಿ, ತಿಪ್ಟೂರಿಗೆಲ್ಲ ಹೋಗಿ